ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾಗರ ಪಂಚಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಸಾರಿ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ. ಇವಾಗ ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಚಿಕ್ಕು ನೋಡಿ ಬೆಳಗ್ಗೆನೇ ಬೇಗ ಎದ್ದು ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ. ಡೈಲಿ ಹೀಗೆ ನಾನು ಎದ್ದ ತಕ್ಷಣ ಬೇಗ ಎದ್ಬಿಡ್ತಾಳೆ. ಸೊ ಅವಳು ಎದ್ಲು ಅಂದರೆ ಏನು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಸೊ ಇವಾಗ ಅವಳನ್ನ ಅವ್ರ ಅಪ್ಪನ ಜೊತೆ ಆಟ ಆಡೋದಕ್ಕೆ ಬಿಟ್ಟು ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಅಮ್ಮ ಅತ್ತೆ ಎಲ್ಲರೂ ಇದ್ದಾರೆ. ಆದಷ್ಟು ಬೇಗ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀವಿ. ವಿಡಿಯೋ ಮಾಡ್ತಾ ಇದ್ದಮ್ಮ. ಮನೆಯಲ್ಲೆಲ್ಲ ಪೂಜೆ ಆಯಿತು. ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿದ್ರು. ಸೊ ನಾನು ಪ್ರಸಾದ ಮತ್ತು ದೇವರಿಗೆ ನೈವೇದ್ಯ ಮಾಡೋದಕ್ಕೆಲ್ಲ ರೆಡಿ ಮಾಡಿದೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲೂ ಕೂಡ ಹಾಲೆರ್ಕೊಂಡು ಹೋಗೋಣ ಅಂತ ಹೇಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಷ್ಟೊಂದೇನು ರಶ್ ಇರಲಿಲ್ಲ. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ, ಹಾಗಾಗಿ ಸ್ವಲ್ಪ ಫ್ರೀಯಾಗಿತ್ತು. ಇನ್ನು ಅಭಿಷೇಕ ನಡೀತಾ ಇತ್ತು ದೇವಸ್ಥಾನದಲ್ಲಿ. ಅಷ್ಟೊತ್ತಿಗೆ ನಾವಿಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ, ನಾಗರಕಲ್ಗೆಲ್ಲ ಪೂಜೆ ಮಾಡಿ ಮುಗಿಸ್ಕೊಳ್ಳೋಣ, ಅಭಿಷೇಕ ಮುಗಿಯುತ್ತೆ, ಆಮೇಲೆ ದೇವಸ್ಥಾನ ನರಸಿಂಹಸ್ವಾಮಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಈಗ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲೂ ಕೂಡ ನಾವು ಬೆಳಗ್ಗೆ ಬೇಗ ಬಂದಿದ್ದರಿಂದ ಜಾಸ್ತಿ ಜನ ಏನಿರಲಿಲ್ಲ. ಸೊ ಎಲ್ಲ ಬೇಗ ಬೇಗ ಆಗೋಯಿತು. ನಮ್ಮ ಚಿಕ್ಕು ಫುಲ್ ಅವಳು ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗೋಗಿದೆ. ಕೆಳಗಡೆ ಬಿಡಿ ಅಂತ ಹಠ ಮಾಡ್ತಿದ್ದಾಳೆ. ಕೆಳಗಡೆ ಬಿಟ್ಟರೆ ಓಡ್ತಾ ಇದ್ದಾಳೆ ಕೈಗೆ ಸಿಗದೆ ಇರೋಂಗೆ. ಮತ್ತು ಎತ್ಕೊಂಡ್ರೆ ಅದು ಎಳಿಯೋದು ಇದು ಎಳಿಯೋದು ಈ ಥರ ಮಾಡ್ತಿದ್ದಾಳೆ. ಅವಳು ಹಿಡಿಯೋದಕ್ಕೆ ಅಂತಲೇ ಒಬ್ಬರು ಅವಳ ಜೊತೆನೇ ಇರಬೇಕು, ಆ ಥರ ಮಾಡ್ತಾ ಇದ್ದಾಳೆ.
ಇದ್ರ ಮೇಲೆ ಬಸ್ಗೆ ಚಿನ್ನು ಕೆನ್ನೆ ನೋಡ್ರಿ ಹೆಂಗೆ ಹೊಡಿತು ನುಗ್ರಲ್ಲಿ ಮಾಡಬಾರ್ದು. ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.